ಏಮ್ಸ್ ಕಿಚನ್‌ಗೆ ಸ್ವಾಗತ. ಇವತ್ತು ತುಂಬಾನೇ ಸುಲಭ ವಿಧಾನದಲ್ಲಿ ಅಕ್ಕಿ ಹಪ್ಪಳನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೇನೇ ಅಕ್ಕಿನ ನೆನೆಸೋದು ಬೇಡ, ರುಬ್ಬೋದು ಬೇಡ. ಅಕ್ಕಿ ಹಿಟ್ಟಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇನ್ನೊಂದು ಮುಖ್ಯವಾಗಿ ನಾನಿಲ್ಲಿ ಬಟ್ಟೆ ಮೇಲೆ ಹಾಕಿ ಮಾಡೋದು ಮತ್ತು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿ ಮಾಡೋದು 2 ರೀತಿಲೂ ಕೂಡ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಈಗ ತೋರಿಸ್ತಾ ಇರೋದು ಬಟ್ಟೆ ಮೇಲೆ ಹಾಕಿ ಮಾಡಿರುವಂಥದ್ದು. ಇದು ತುಂಬ ಗಟ್ಟಿಯಾಗಿ ಬರುತ್ತೆ, ಹಾಗೆಯೇ ತುಂಬ ಬಾಳಿಕೆ ಕೂಡ ಬರುತ್ತೆ ಇದು. ಈಗ ತೋರಿಸ್ತಾ ಇರೋದು ನಾನು ಪ್ಲಾಸ್ಟಿಕ್ ಮೇಲೆ ಕವರ್ ಮೇಲೆ ಹಾಕಿ ಮಾಡಿರೋವಂಥದ್ದು, ಪಾಲಿಥೀನ್ ಶೀಟ್ ಮೇಲೆ ಹಾಕಿ ಮಾಡಿರೋವಂಥದ್ದು. ಇದು ಕೂಡ ತುಂಬ ಸುಲಭವಾಗಿ ಬರುತ್ತೆ, ಕೆಲಸ ಕೂಡ ಕಡಿಮೆ. ಇದು ಸ್ವಲ್ಪ ತೆಳುವಾಗಿ ಬರುತ್ತೆ, ಹಪ್ಪನು ಕೂಡ ಅಷ್ಟೇ ತೆಳುವಾಗಿ ಇರುತ್ತೆ. ಎರಡೂ ಕೂಡ ತುಂಬ ಸುಲಭ ಅನಿಸುತ್ತೆ. ನೀವು ಯಾವುದ್ರಲ್ಲಿ ಬೇಕಾದ್ರೂ ನೀವು ಮಾಡ್ಕೋಬೋದು. ಒಬ್ಬೊಬ್ಬರಿಗೆ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕೋದು ಇಷ್ಟ ಆಗಲ್ಲ, ಅಂಥವ್ರು ನೀವು ಬಟ್ಟೆ ಮೇಲೂ ಕೂಡ ಕಾಟನ್ ಬಟ್ಟೆ ಮೇಲೆ ಹಾಕಿ ಕೂಡ ಮಾಡ್ಬೋದು. ಇನ್ನು ಒಬ್ಬೊಬ್ಬರಿಗೆ ಏನು ಕನ್ಫ್ಯೂಷನ್ ಅಂತ ಅಂದರೆ, ಹಪ್ಪಳನ ಹಾಕಿದಾಗ ಸೀಲ್ ಬಿಡ್ತಾ ಇದೆ ಒಣಗಬೇಕಾದ್ರೆ, ಅದು ಯಾಕೆ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಪೂರ್ತಿ ವಿಡಿಯೋದಲ್ಲಿ ಹೇಳಿದ್ದೀನಿ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಹಾಗೆಯೇ ನೋಡಿ, ಅಕ್ಕಿ ಹಿಟ್ಟಲ್ಲಿ ಹಪ್ಪಳನ ಎಷ್ಟು ತುಂಬ ಸುಲಭವಾಗಿ ಮಾಡ್ಕೋಬೋದು, ಹಾಗೆಯೇ ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನಾವು ಮಾಡೋ ವಿಧಾನದಲ್ಲಿ ಅದು ಇರುತ್ತೆ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಸಾಬುದಾನನ ತೊಗೊಂಡಿದ್ದೀನಿ. ಈ ಥರ ಒಂದು ಬಟ್ಲು, ಸಣ್ಣ ಬೌಲಲ್ಲಿ ಒಂದು ಬಟ್ಲಿನಷ್ಟು ಮಾತ್ರ ತೊಗೊಂಡಿದ್ದೀನಿ ಅಷ್ಟೇ. ಮತ್ತು ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿ ಹಿಟ್ಟು ನಮ್ಮ ಮನೆಯಲ್ಲೇ ಮಾಡಿರೋವಂಥದ್ದು. ನೀವು ಅಂಗಡಿಲಿ ತಂದು ಮಾಡಿದರೂ ಕೂಡ ನಡೆಯುತ್ತೆ. ನಂತರ ಇವಾಗ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಅದು ಪುಡಿ ಆಗಬೇಕಲ್ವ. ಹಾಗೆಯೇ ಹಾಕಿದರೆ ನಮ್ಮ ಮಿಕ್ಸಿ ಜಾರಲ್ಲಿ ಪುಡಿ ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ಬಿಸಿ ಮಾಡಿ ಹಾಕಿದರೆ ತುಂಬ ಸುಲಭವಾಗಿ ಪುಡಿ ಮಾಡ್ಕೋಬೋದು. ಅದಕ್ಕೋಸ್ಕರ ಸಾಬುದಾನ ಹಾಕೋದ್ರಿಂದ ನಮಗೆ ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆಯೇ ತುಂಬ ಕ್ರಿಸ್ಪಿನೆಸ್ ಆಗಿ ಇರುತ್ತೆ. ಇದು ಹಾಕೋದ್ರಿಂದನೂ ಕೂಡ ಹಪ್ಪಳ ಎಲ್ಲೂ ಕೂಡ ಒಣಗಿಸ್ಬೇಕಾದ್ರೆ ಎಲ್ಲೂ ಕೂಡ ಸೀಲ್ ಅನ್ನೋದು ಬಿಡೋದಿಲ್ಲ. ಹಾಗಾಗಿ ಇದನ್ನು ಬಳಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀವಿ. ನಾನು ಇದನ್ನು ಜಾಲರಿ ಏನು ಮಾಡ್ಕೊಳ್ಳೋದಿಲ್ಲ, ಹಾಗೆ ಡೈರೆಕ್ಟಾಗಿ ಸೇರಿಸ್ಕೊತೀನಿ. ಈಗ ಒಂದು ಬಟ್ಲು ಪೂರ್ತಿ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸಿದ್ದೀನಿ. ನಂತರ ಸಾಬುದಾನ ಪುಡಿ ಮಾಡಿದ್ನಲ್ಲ, ಅದನ್ನು ಕೂಡ ಹಾಕಿದ್ದೀನಿ. ಇದನ್ನು ಜಾಲರಿ ಮಾಡೋ ಅವಶ್ಯಕತೆ ಏನಿಲ್ಲ, ಹಾಗೆ ಡೈರೆಕ್ಟಾಗಿ ಕೂಡ ನಾನು ಸೇರಿಸಿದ್ದೀನಿ. ನಂತರ ಇವಾಗ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಒಂದು ಸಲ ಎಲ್ಲ ಹೊಂದಿಸ್ಕೊಳ್ಳಿ. ಇದಾದ ನಂತರ ಇವಾಗ ನೀರನ್ನು ಎಷ್ಟು ಹಾಕಬೇಕು ಅಂತ ನೋಡೋಣ. ಇವಾಗ ನಾನು ಫಸ್ಟು ಒಂದು ಪಾತ್ರೆಗೆ ಅದೇ ಬಟ್ಲಿನಲ್ಲಿ 2 ಬಟ್ಲು ನೀರನ್ನು ನಾನು ಸೇರಿಸಿದ್ದೀನಿ. ಸ್ವಲ್ಪ ಬೆಚ್ಚಗಾಗಂಗೆ ಬಿಸಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬೆಚ್ಚಗಿರಬೇಕು ಅಷ್ಟೇ, ಜಾಸ್ತಿ ನೀವು ಕುದಿಯೋಂಗೆ ಕಾಸ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಬಿಸಿ ಇರಬೇಕು ಅಷ್ಟೇ. ಸ್ವಲ್ಪ ಬಿಸಿ ಇದ್ದ ನಂತರ ಈಗ ಅಕ್ಕಿ ಹಿಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರನ್ನು ಬಿಸಿ ಮಾಡ್ಕೊಳ್ಳೋದ್ರಿಂದ ನಮಗೆ ಎಲ್ಲೂ ಕೂಡ ಗಂಟು ಅನ್ನೋದು ಬರೋದಿಲ್ಲ. ಹಾಗಾಗಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ನಾವು ತಣ್ಣೀರಲ್ಲಿ ಬೇಕಾದ್ರೆ ಹಾಕಿ ನೋಡಿ, ತುಂಬ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಪಡಬೇಕಾಗುತ್ತೆ ನಾವು. ಸ್ವಲ್ಪ ನೀರನ್ನು ಬಿಸಿ ಮಾಡಿ ಹಾಕ್ಕೊಳ್ಳಿ, ನಮಗೆ ಎಲ್ಲೂ ಕೂಡ ಗಂಟು ಅನ್ನೋದು ಬರೋದಿಲ್ಲ. ತುಂಬ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೋದು. ಈಗ ನೀಟಾಗಿ ಎಲ್ಲನೂ ಕೂಡ ಚೆನ್ನಾಗಿ ಹೊಂದಿಸ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ, ಗಂಟು ಇಲ್ದಂಗೆ ಮಿಕ್ಸ್ ಮಾಡಿಕೊಂಡು ರೆಡಿಯಾಗಿದೆ. ನಂತರ ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ಯಾಕಂದರೆ ಇಡೀ ಇರುತ್ತೆ, ನಮಗೆ ತಿರ್ಗಿಸೋದಕ್ಕೆ ತುಂಬ ಸುಲಭ ಅನಿಸುತ್ತೆ. ಅದಕ್ಕೋಸ್ಕರ ಗಟ್ಟಿಯ ಪಾತ್ರೆ ತಗೊಳ್ಳಿ. ಸ್ಟೀಲಿನ ಮಾತ್ರ ಬಳಸೋಕೆ ಹೋಗಬೇಡಿ, ತಳ ಹಿಡಿದ್ಬಿಡುತ್ತೆ ಬೇಗ. ನಾನು ಇವಾಗ ಅದೇ ಬಟ್ಟಲಲ್ಲಿ 6 ಬಟ್ಲು ನೀರಿನಷ್ಟು ನೀರನ್ನು ಸೇರಿಸಿದ್ದೀನಿ. 6 ಬಟ್ಲು. ಆಗ ಹಿಟ್ಟನ್ನು ಮಿಕ್ಸ್ ಮಾಡೋದಕ್ಕೆ 2 ಬಟ್ಲು ಸೇರಿಸಿದ್ದೆ. ಟೋಟಲಾಗಿ ನಮಗೆ 8 ಬಟ್ಲು ನೀರಾಯಿತು. ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಮತ್ತು ಹಪ್ಪಳದ ಖಾರವನ್ನು ಬಳಸಿದ್ದೀನಿ. ಹಪ್ಪಳದ ಖಾರದಲ್ಲೂ ಉಪ್ಪಿನಂಶ ಇರೋದ್ರಿಂದ ನಾವು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕು. ಹಾಗೆ ಹಪ್ಪಳ ಮಾಡಬೇಕಾದ್ರೆ ಉಪ್ಪನ್ನು ಕೂಡ ಸ್ವಲ್ಪ ಕಡಿಮೆ ಬಳಸ್ಕೋಬೇಕು, ನಾಲ್ಗೆ ರುಚಿ ಕಡಿಮೆ ಬಳಸ್ಕೋಬೇಕು. ನಂತರ ಇವಾಗ ನೀರು ಕೂಡ ಸ್ವಲ್ಪ ಬೆಚ್ಚಗಾದ ನಂತರ, ಈಗಲೂ ಕೂಡ ಸ್ವಲ್ಪ ನೀರು ಬೆಚ್ಚಗಾದ್ಮೇಲೆ ನಾವು ಕಲಸಿರುವ ಹಿಟ್ಟನ್ನು ನಾವು ಸೇರಿಸ್ಕೋಬೇಕು. ನೋಡಿ, ಗಂಟಾಗೋದಿಲ್ಲ, ಎಷ್ಟು ಚೆನ್ನಾಗಿ ನೀರೊಳಗೆ ಮಿಕ್ಸ್ ಆಗ್ತಾ ಇದೆ ಅಂದರೆ ಎಲ್ಲೂ ಕೂಡ ಗಂಟನ್ನೋದು ಬರೋದಿಲ್ಲ. ಹಾಗಾಗಿ ನೀವು ಚೆನ್ನಾಗಿ ಇದನ್ನು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೋದು. ಈ ರೀತಿ ನೀವು ಮಾಡಿ ನೋಡಿ, ಎಲ್ಲೂ ಕೂಡ ನಿಮಗೆ ಹಪ್ಪಳ ಫೇಲ್ ಆಗೋ ಚಾನ್ಸೇ ಇರೋದಿಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಅಂದರೆ, ನೀರೊಳಗೆ ಎಷ್ಟು ಚೆನ್ನಾಗಿ ಬಿಟ್ಕೋತಾ ಇದೆ ಅಕ್ಕಿ ಹಿಟ್ಟು. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಗ್ಯಾಸ್ ಕೂಡ ಹೈ ಫ್ಲೇಮಲ್ಲಿ ಇಟ್ಟು ನಾವು ಚೆನ್ನಾಗಿ ತಿರ್ಸ್ಕೊಬೇಕು. ನಿಮಗೆ ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ಮೀಡಿಯಮ್ ಫ್ಲೇಮ್ ಕೊಟ್ಕೊಂಡು ನೀವು ನಿಧಾನಕ್ಕೆ ಮಾಡ್ಕೋಬೋದು. ನಾನಿಲ್ಲಿ ಹೈ ಫ್ಲೇಮಲ್ಲೇ ಕೊಟ್ಕೊಂಡು ಕೈ ಬಿಡ್ದಂಗೆ ಜೋರಾಗಿ ತಿರುಗಿಸ್ತಾ ಇದ್ದೀನಿ, ಯಾಕಂದರೆ ಗಂಟು ಅನ್ನೋದು ಬರೋದಿಲ್ಲ. ಹಿಟ್ಟು ಪೂರ್ತಿ ಬೇಯುತ್ತೆ, ಒಂದೊಂದು ಸಲ ಏನಾಗುತ್ತೆ ಕೆಳಗೆ ಬೇಯುತ್ತೆ, ಮೇಲ್ಗಡೆ ಬೇಯೋದಿಲ್ಲ. ಹಾಗಾಗಿ ನಾವು ಕೈ ಬಿಡ್ದಂಗೆ ತಿರುಗಿಸ್ತಾ ಹೋದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಗಟ್ಟಿ ಆಗ್ತಾ ಹೋಗ್ತಾ ಇದೆ. ಇವಾಗ ಹಾಗೆಯೇ ಕೋಲನ್ನ ಹಾಗೆಯೇ ಬಿಟ್ಟು ನಾನಿಲ್ಲಿ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ನಾನು ಇವಾಗ ಟೋಟಲಾಗಿ ಎಷ್ಟು ನಿಮಿಷ ಬೇಯಿಸ್ಕೊತೀನಿ ಅಂದರೆ, ನಾನು ಇದನ್ನು
ಮಿನಿಮಮ್ ಅಂದರೂ ಒಂದು 25 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಇದೆ, ಅದಕ್ಕೋಸ್ಕರ ನಾನು ಒಂದು 25 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಕೋಲನ್ನ ಬಿಟ್ಟು ಇವಾಗ ಕುದೀತಾ ಇದೆ ಚೆನ್ನಾಗಿ. ಈ ಥರ ಚೆನ್ನಾಗಿ ನಾವು ಬೇಯಿಸ್ಕೊಂಡ್ರೇ ಹಪ್ಳ ಸೀಳು ಬಿಡೋದಾಗಲಿ ಆಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಹಿಟ್ಟು ಗಟ್ಟಿ ಆಗ್ತಾ ಬರ್ತಾ ಇದೆ. ನಾನಿವಾಗ ಕೋಲನ್ನು ತೆಗ್ದಿದ್ದನ್ನ ಹಾಗೇ ಬೇಯೋದಕ್ಕೆ ಬಿಡ್ತೀನಿ. ಒಂದು 1/4 ಗಂಟೆ ಹಾಗೇ ಬೇಯೋದಕ್ಕೆ ಬಿಡ್ತೀನಿ. ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಇರಿ. ಇವಾಗ ಇದು ಚೆನ್ನಾಗಿ ಬೇಯ್ತಾ ಇದೆ. ಅದ್ರ ಮಧ್ಯದಲ್ಲಿ ನಾನಿವಾಗ ಒಣಮೆಣ್ಸಿಕಾಯಿ ಸೇರಿಸ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಚಿಲ್ಲಿ ಫ್ಲೇಕ್ಸ್ ಆಲ್ರೆಡಿ ಇತ್ತು ಅಂದರೆ ನೀವು ಅದನ್ನು ಕೂಡ ಬಳಸ್ಕೋಬೋದು. ನಾನಿಲ್ಲಿ ಖಾರಕ್ಕೆ ತಕ್ಕಂತೆ ಹಾಕ್ಕೊಂಡಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕಿದ್ದೀನಿ. ಹಾಕ್ಕೊಂಡು ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಕೋದ್ರಿಂದ. ಇವಾಗ ಇದನ್ನು ಜಸ್ಟ್ ಒಂದು ರೌಂಡ್ ಹೊಡೆಸ್ಕೊಳ್ಳಿ ಅಷ್ಟೇ, ತುಂಬ ಫೈನ್ ಪೇಸ್ಟ್ ಮಾಡಬೇಡಿ. ಸ್ವಲ್ಪ ತರ್ತರಿಯಾಗಿ ಇರಬೇಕು, ಆ ರೀತಿ ಮಾಡ್ಕೊಳ್ಳಿ. ನೋಡಿ ಇವಾಗ ತುಂಬ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ನೋಡಿ ಈ ಥರ ಗಟ್ಟಿಯಾಗಿ ಬರಬೇಕು, ತುಂಬ ಚೆನ್ನಾಗಿ ಬಂದಿದೆ. ಹಪ್ಪಳನೂ ಕೂಡ ಅಷ್ಟೇ ಟೇಸ್ಟಿಯಾಗಿ ಬಂದಿತ್ತು. ಇವಾಗ ನಾನು ಇದನ್ನು ಕಂಪ್ಲೀಟ್ಲಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಪೂರ್ತಿ ತಣ್ಣಗಾಗಬೇಕು, ಅಲ್ಲಿವರೆಗೂ ಕೂಡ ಬಿಟ್ಬಿಡಿ. ನೀವು ರಾತ್ರಿಯೇ ಮಾಡಿ ಕೂಡ ಇಟ್ಕೊಂಡು ನೀವು ಬೆಳಗ್ಗೆ ಎದ್ದು ಹಾಕ್ಬೋದು. ನಾನಿಲ್ಲಿ ಬೆಳಗ್ಗೆ ಹೊತ್ತು ಮಾಡಿ ಇಡ್ತಾ ಇದ್ದೀನಿ. ಇವಾಗ ನಾನು ಪೂರ್ತಿ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ ಹಿಟ್ಟು ಎಷ್ಟು ಗಟ್ಟಿಯಾಗಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ನಂತರ ಇವಾಗ ನಾನು ಇದಕ್ಕೆ ರುಬ್ಬಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಜೀರಿಗೆನ ಹಾಕಿಲ್ಲ, ಯಾಕಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನು ಸೇರಿಸಿರೋದ್ರಿಂದ ಜೀರಿಗೆನ ಹಾಕಿಲ್ಲ. ನೀವು ಜೀರಿಗೆ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೀವು ಡೈರೆಕ್ಟಾಗಿ ಎಲ್ಲನೂ ಕೂಡ ಫಸ್ಟೇ ಹಾಕಿನೂ ಕೂಡ ಮಾಡ್ಕೋಬೋದು. ನಾನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ, ಯಾಕಂದರೆ ಕಲರ್ ಚೇಂಜ್ ಆಗುತ್ತೆ, ಅದಕ್ಕೋಸ್ಕರ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ರೆಡಿಯಾಗಿದೆ. ನಾನಿವಾಗ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ತಾಯಿದ್ದೀನಿ. ಕಾಟನ್ ಬಿಳಿ ಪಂಚೆ ಮೇಲೆ ನಾನು ಹಾಕ್ತಾಯಿದ್ದೀನಿ. ಕಾಟನ್ ಬಟ್ಟೆ ಮೇಲೆ ಹಾಕೋದ್ರಿಂದ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಸ್ವಲ್ಪ ಪೇಷನ್ಸ್ ಇರಬೇಕು, ಅದು ಒಣಗಿದಾಗ ತೆಗೆಯೋದಕ್ಕಾಗಲಿ ಎಲ್ಲದಕ್ಕೂ ಕೂಡ ಪೇಷನ್ಸ್ ಇರಬೇಕು ಬಟ್ಟೆ ಮೇಲೆ ಹಾಕೋದ್ರಿಂದ. ಇದು ಒಣಗಿದಾಗ ಕೆಲವೊಬ್ಬರಿಗೆ ಯಾವ ರೀತಿ ತೆಗಿಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಲಾಸ್ಟಲ್ಲಿ ಕೊನೆಯಲ್ಲಿ ತೋರಿಸ್ತೀನಿ. ನೋಡಿ ಇವಾಗ ಬಟ್ಟೆ ಮೇಲೆ ಎಲ್ಲ ಕೂಡ ಹಾಕಿದ್ದೀನಿ. ನಂತರ ಇವಾಗ ಪ್ಲಾಸ್ಟಿಕ್ ಕವರ್ ಮೇಲೂ ಕೂಡ ಸೇರಿಸಿದ್ದೀನಿ. ಪಾಲಿಥೀನ್ ಪ್ಲಾಸ್ಟಿಕ್ ಕವರ್ ಮೇಲೂ ಕೂಡ ಹಾಕಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ನಂತರ ಇವಾಗ ನೋಡಿ ಪಂಚೆ ಮೇಲೆ ತುಂಬ ಚೆನ್ನಾಗಿ, ಬಟ್ಟೆ ಮೇಲೆ ತುಂಬ ಚೆನ್ನಾಗಿ ಒಣಗಿದೆ. ಪ್ಲಾಸ್ಟಿಕ್ ಕವರ್ ಮೇಲೂ ಅಷ್ಟೇ ನಾವು ಬೆಳಗ್ಗೆ ಹಾಕಿದರೆ ಒಂದು ದಿವಸ ಸಾಕು, ಪೂರ್ತಿ ಒಣಗೋಗ್ಬಿಡುತ್ತೆ. ನೋಡಿ ಈ ಥರ ನಾನು ಮಧ್ಯಾಹ್ನದಂಗೆ ಬಂದು ಇದನ್ನು ಉಲ್ಟಾ ಮಾಡಿ ಹಾಕಿದ್ದೆ. ಸಂಜೆ ಅಷ್ಟೊತ್ತಿಗೆ ಈ ಬಿಸಿಲಲ್ಲಿ ಒಂದು ದಿವಸ ಸಾಕು, ಪೂರ್ತಿ ತುಂಬ ಚೆನ್ನಾಗಿ ಒಣಗುತ್ತೆ. ಬೇಗನೆ ಮಾಡ್ಕೋಬೇಕು ಅಷ್ಟೇ. ನೋಡಿ ಒಂದು ದಿವಸದಲ್ಲಿ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಒಣಗಿತ್ತು. ಬಟ್ಟೆ ಮೇಲೆ ಹಾಕೋದ್ರಲ್ಲಿ ಸ್ವಲ್ಪ ಕೆಲಸ ಹಿಡಿಯುತ್ತೆ ಅಷ್ಟೇ. ಇದು ಸ್ವಲ್ಪ ಕೆಲಸ ಕಡಿಮೆ, ಪ್ಲಾಸ್ಟಿಕ್ ಮೇಲೆ ಹಾಕೋದ್ರಿಂದ ಸ್ವಲ್ಪ ಕೆಲಸ ಕಡಿಮೆ ಅಷ್ಟೇ. ನೋಡಿ ಎಲ್ಲೂ ಕೂಡ ನಮಗೆ ಹಪ್ಪಳ ಒಡೆದಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಒಂದೊಂದು ಆಗುತ್ತೆ. ಒಂದು 100 ಹಪ್ಪಳ ಮಾಡ್ತೀವಿ ಅಂದರೆ ನಾವೊಂದು 2-3 ಹಪ್ಪಳ ಸೀಳ್ಬಿಡುತ್ತೆ, ಅದಕ್ಕೇನು ಟೆನ್ಷನ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಇವಾಗ ಬಟ್ಟೆ ಮೇಲೆ ಹಾಕಿರೋವಂಥದ್ದು ತೋರಿಸ್ತಾ ಇದ್ದೀನಿ. ಇವಾಗ ಅದನ್ನು ಉಲ್ಟಾ ಮಾಡ್ಕೋಬೇಕು. ಪೂರ್ತಿ ಉಲ್ಟಾ ಮಾಡಿಕೊಂಡು ತಣ್ಣೀರನ್ನು ನಾವು ಮೇಲ್ಗಡೆ ಹಾಕಬೇಕು. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ತಣ್ಣೀರನ್ನು ಹಾಕಿ ನಾವು ಇದನ್ನು 5 ನಿಮಿಷ ಬಿಡಬೇಕು. ತಣ್ಣೀರು ಹಾಕಿದ ತಕ್ಷಣ ತೆಗಿಯೋಕ್ಕೆ ಹೋದರೆ ಅದು ಖಂಡಿತ ಬರೋದಿಲ್ಲ. ಒಂದು 5 ನಿಮಿಷ ಬಿಟ್ಟು ನಂತರನೇ ಮಾತ್ರ ಬರೋದು ಅಷ್ಟೇ. ಸ್ವಲ್ಪ ಸ್ವಲ್ಪ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಜಾಸ್ತಿನೇ ಸೇರಿಸಿ, ಹಪ್ಪಳ ಏನೂ ಆಗೋದಿಲ್ಲ. ನೋಡಿ ಈ ಥರ ನಿಧಾನಕ್ಕೆ ತಕ್ಕೊಬೇಕು. ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಕೆಲವೊಬ್ಬರಿಗೆ ಪ್ಲಾಸ್ಟಿಕ್ ಮೇಲೆ ಹಾಕೋದು ಇಷ್ಟ ಆಗಲ್ಲ, ಹೆಲ್ದಿ ಅಲ್ಲ ಅಂತ ಬಟ್ಟೆ ಮೇಲೆ ನೀವು ಈ ಥರ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಎಲ್ಲನೂ ಕೂಡ ಬಿಡಿಸಿ ಮತ್ತೆ ಬಿಸಿಲಲ್ಲಿ ನಾನು ಹಾಕಿದ್ದೀನಿ. ಬಿಸಿಲಲ್ಲಿ ಒಂದು 1 ಅವರ್ ಬಿಟ್ಟರೆ ಸಾಕು, ಅದು ಕೂಡ ಪೂರ್ತಿ ಒಣಗೋಗುತ್ತೆ. ನೋಡಿ ಇವಾಗ ಒಣಗಿಸಿ ನಾನು ತೆಗೆದಿಟ್ಟಿದ್ದೀನಿ. ಇದು ತುಂಬ ಗಟ್ಟಿಯಾಗಿ ಬರುತ್ತೆ. ಬಟ್ಟೆ ಮೇಲೆ ಹಾಕೋದ್ರಿಂದ ಹಪ್ಪಳ ತುಂಬ ಗಟ್ಟಿಯಾಗಿ ಬರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ವಿಧಾನದಲ್ಲಿ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.